ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್ ಹಾಂ ಸರ್. ಇದು ಆಡಿಯೋ ಲಾಂಚಲ್ಲಿ ಅವರು ಅಲ್ಲಿ ಹೇಳಿದ್ರು. ಹಾಂ ಸರ್. ಕನ್ನಡದಿಂದ ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ. ಕನ್ನಡ ಕೂಡ ನಮ್ಮ ತಮಿಳಿಂದ ಹೋಗಿರ್ತಕ್ಕಂಥ ಭಾಷೆ, ನಮ್ಮಿಂದ ಹುಟ್ಟಿರ್ತಕ್ಕಂಥ ಭಾಷೆ, ಅದು ನನ್ನ ಕುಟುಂಬ ಅನ್ನೋದನ್ನ ಅವರು ಪ್ರೀತಿಯಿಂದ ಹೇಳಿದ್ದಾರೆ. ಸೊ ಅದು ಈಗ ತಮಿಳಿನಿಂದ ಕನ್ನಡ ಹುಟ್ಟಿದೆ, ಇದು ಅವನ ಒಂದು ಏನದು ದರ್ಪ ತೋರಿಸ್ತಾ ಇದ್ದಾನೆ. ಸೊ ತಮಿಳಿಂದ ಕನ್ನಡ ಹುಟ್ಟಿಲ್ಲ, ಅವ್ನ ಕ್ಷಮೆ ಕೇಳಬೇಕು ಇದಕ್ಕೆ ಅಂತ ಹೇಳಿ ನಮ್ಮಲ್ಲಿ ಹೋರಾಟಗಾರರು ಅವರು ಇವರು ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಶಿವಣ್ಣ ಇದನ್ನ ಪ್ರಶ್ನೆ ಮಾಡಲಿಲ್ಲ, ಶಿವಣ್ಣನಿಗೆ ಕನ್ನಡ ಪ್ರೀತಿ ಇಲ್ಲ, ಅವರು ತಮಿಳ್ನಾಡಲ್ಲಿ ಕಾಲೇಜ್ ಓದಿದ್ರು ಅಂತ ಅವ್ರನ್ನೂ ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಒಂದು ಕನ್ನಡ ಅಭಿಮಾನ, ಅವರ ಒಂದು ಕನ್ನಡದ ಬಗ್ಗೆ ಕೂಡ ಪ್ರಶ್ನೆಗಳಿದ್ದಾವೆ. ಸೊ ಇದು ಪ್ರೆಸೆಂಟ್ ನಡೀತಾ ಇರೋ ಸಿಚುವೇಶನ್. ಸರ್, ಇದು ನನಗೆ ಅನ್ಸಿದ್ದೇನು ಅಂತಂದ್ರೆ ಸರ್, ಯಾವುದೇ ಒಂದು ಭಾಷೆಗೆ ಒಂದು ಸೋರ್ಸ್ ಅಂತ ಇದ್ದೇ ಇರ್ತದೆ. ಸೊ ಈಗ ಅಷ್ಟು ಕಾನ್ಫಿಡೆಂಟ್ ಆಗಿ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸರ್ ನನಗಿರೋ ಮಾಹಿತಿಗಳ ಪ್ರಕಾರ ಸರ್ ಅವರು ಭಾಷೆ ಮೇಲೆ ದೊಡ್ಡ ಮಟ್ಟದ ರಿಸರ್ಚ್ ಇದೆ, ಅಭಿಮಾನ ಇದೆ ಅವ್ರಿಗೆ. ಸೊ ನಮಗೂ ಅಭಿಮಾನ ಇದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ಭಾಷೆ ಬಂದಿದ್ದು ಇಟ್ಸ್ ಒನ್ ಆಫ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ತಮಿಳ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜು. ಸೊ ಈಗ ನಾನೋ ಅಥವಾ ಜಗ್ಗೇಶೋ ಅಥವಾ ಕನ್ನಡ ಪರ ಹೋರಾಟಗಾರರೋ ಆ ಥರ ಅಂದಾಗ ಬೇಜಾರಾಗತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಸರ್ ಈಗ ತಮಿಳಿಂದ ಬಂದಿಲ್ಲ ಅಂತ ಹೇಳೋಕ್ಕೆ ಸರ್ಕಾರದಲ್ಲಿ ಏನಾದ್ರು ದಾಖಲೆ ಇದೆಯಾ? ಒಂದು ರಿಸರ್ಚ್ ಏನಾದರೂ ಮಾಡಿ, ಬರೀ ಇವರು ಬಳ್ಕಂತಿನ ಮುಣವೇ ಬಂದವೆ. ಸರ್ ಭಾಷೆ ಬಗ್ಗೆ ಒಂದು ನಿಕೃಷ್ಟವಾದಂಥ ಒಂದು ಅಧ್ಯಯನ ಮಾಡಿ ಇಲ್ಲಿಂದ ಬಂತು ಕನ್ನಡ. ಇವತ್ತು ಅಷ್ಟೇ ಸರ್ ಕಮಲ್ ಹಾಸನ್ ಸ್ಟೇಟ್ಮೆಂಟ್ ಕೊಟ್ಟರೆ ಇಟ್ಸ್ ಅ ಡ್ಯೂಟಿ ಆಫ್ ಸಿದ್ದರಾಮಯ್ಯ ಅಂಡ್ ಡಿ.ಕೆ. ಶಿವಕುಮಾರ್. ಕನ್ನಡ ಇಲ್ಲಿಂದ ಬಂತು ಅಂತ ಅಫಿಷಿಯಲ್ ಹೇಳ್ಬೇಕಾದಂತ ಅವರು ಪ್ರಶ್ನೆ ಏನಪ್ಪ ಅಂತಂದ್ರೆ, ದಾಖಲೆಗಳಿಲ್ಲ ನಮ್ಮ ಹತ್ರ, ಕನ್ನಡ ಇಲ್ಲಿಂದ ಬಂತು. ಇಸ್ ಇರ್ ಎನಿ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ನಮ್ಮ ಹತ್ರ? ಈ ಅಥೆಂಟಿಕೇಟ್ ಡಾಕ್ಯುಮೆಂಟನ್ನು ಕಳೆದ 78 ವರ್ಷದಲ್ಲಿ ಗೆದ್ದು ಬಂದಂಥ ಯಾವುದೇ ಸರ್ಕಾರಗಳು ಡಾಕ್ಯುಮೆಂಟೇಶನ್ ಮಾಡಕ್ಕೆ ಹೋಗಲಿಲ್ಲ. ಅದು ಕನ್ನಡ ಆಗಿರ್ಬೋದು, ಕೆಂಪೇಗೌಡರ ಬಗ್ಗೆ ಆಗಿರ್ಬೋದು. 500 ವರ್ಷಗಳ ಹಿಂದೆ ಕೆಂಪೇಗೌಡರ ಇತಿಹಾಸನೂ ಅಷ್ಟೇ, ಅಥವಾ ನಡುಬಂದ ಇದೀನೂ ಅಷ್ಟೇ, ಯಾರು ಡಾಕ್ಯುಮೆಂಟ್ ಮಾಡಕ್ಕೆ ಹೋಗಿಲ್ಲ. ಸರ್ ಡಾಕ್ಯುಮೆಂಟ್ ಮಾಡೋದ್ರಲ್ಲಿ ನಾವು ಫೇಲ್ಯೂರ್ ಮಾಡಿ ಯಾರೋ ನಮ್ಮನ್ನು ಅಂದ ಅಂತಂದ್ರೆ ಆಯ್ತು ಸರ್. ಈಗ ಕನ್ನಡ ಅಲ್ಲಿಂದ ಬಂದಿಲ್ಲ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಏನಾದ್ರು ರಿಸರ್ಚ್ ಡಾಕ್ಯುಮೆಂಟ್ಸ್ ಇದೆಯಾ? ಅವ್ರು ಹೇಳ್ತಾ ಇದ್ದಾರೆ ಅಂದಾದ್ಮೇಲೆ ಕಮಲ್ ಹಾಸನ್ ಅವರು ಏನು ಸಾಮಾನ್ಯ ವ್ಯಕ್ತಿನೂ ಅಲ್ಲ, ನಾನು ಅವ್ರನ್ನೇನು ಹೊಗಳ್ತಾ ಇಲ್ಲ. ಹಂಗಂದ ಮಾತಿಗೆ ನಾವು ಕನ್ನಡಿಗರೇನೋ ಕನ್ನಡ ಅಂತ ವಿಚಾರ ಬಂದಾಗ ಇಲ್ಲ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ದಾಖಲೆ ಇತ್ತು ಅಂತಂದ್ರೆ ಸರ್ಕಾರನೋ ಅಥವಾ ಅಧ್ಯಯನಗಾರರು ಅಥವಾ ಸಾಹಿತಿಗಾರರು ಯಾರೋ ಗೊತ್ತಿಲ್ಲ, ಅಥವಾ ಹಿಸ್ಟೋರಿಯನ್ಸೋ ಸೊ ದಾಖಲೆ ಬಿಡುಗಡೆ ಮಾಡಲಿ. ಆಮೇಲೆ ದ್ರಾವಿಡ ಅನ್ನೋದು ನೀವು ಡೆಲ್ಲಿಗೆ ಹೋದ್ರೆ ಮದ್ರಾಸಿ ಅಂತ ನಮ್ಮ ನೋಡಿದ್ರೆ, ನಮಗೆ ಕನ್ನಡಿಗ ಅಂತ ಯಾರಿಗೂ ಅನ್ನಲ್ಲ. ಅಷ್ಟು ಫೇಮಸ್ಸು ಅಥವಾ ಆ ಮಟ್ಟಕ್ಕೆ ಇತಿಹಾಸ ಹೊಂದಿರುವಂಥದ್ದು ತಮಿಳು. ಹಂಗಂದ್ಬಿಟ್ಟು ಕನ್ನಡ ಬಗ್ಗೆ ಕಡಿಮೆ ಏನಿಲ್ಲ. ಯಾವ ಓನ್ ಹಿಸ್ಟ್ರಿ 2500 ವರ್ಷಗಳ ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ. ಸೊ ಇದು ಯಾವುದೇ ದಾಖಲೆ ರೂಪಕ್ಕೆ ಬಂದಿಲ್ಲ. ಸರ್ಕಾರ ದಾಖಲೆ ರೂಪಕ್ಕೆ ತಗೊಂಡ್ಬಂದು ಈ ರೀತಿ ಅವಮಾನಗಳನ್ನು ತಪ್ಪಿಸ್ಬೋದು. ಅಕಸ್ಮಾತ್ ಆ ಥರ ಇಲ್ಲ ಅನ್ನೋದಾದರೆ, ಅಥವಾ ಐತೆ ಅಂದ್ರೂ ಪರವಾಗಿಲ್ಲ, ಅಥವಾ ಇಲ್ಲ ಅಂದ್ರೂ ಪರವಾಗಿಲ್ಲ. ಸರ್ ಒಂದು ಅಥೆಂಟಿಕೇಟೆಡ್ ಡಾಕ್ಯುಮೆಂಟನ್ನು ರಿಸರ್ಚ್ ಮಾಡಿ ಅಧ್ಯಯನ ಮಾಡಿ ಸರ್ಕಾರ ಈಗಲಾರು ಎಚ್ಚೆತ್ಕೊಳ್ಬೇಕು ಸರ್. ಡಿಪಾರ್ಟ್ಮೆಂಟ್ಗಳು ಮಾಡ್ಕೊಂಡವ್ರೆ, ಕನ್ನಡ ಸಾಹಿತ್ಯ ಅಕಾಡೆಮಿ ಅಂತ ಅದಕ್ಕೊಂದು ಚೇರ್ಮನ್ ಅಂತೆ, ಕರ್ನಾಟಕ ಅಕಾಡೆಮಿ ಸಾಹಿತ್ಯ ಅಕಾಡೆಮಿ ಅಂತ ಕನ್ನಡ ಸಾಹಿತ್ಯ ಪರಿಷತ್. ಸರ್ ಏನಕ್ಕೆ ಸರ್ ಇದೆಲ್ಲ ರಿಸರ್ಚ್ ಅಲ್ವಾ ಸರ್? ಇದು ಕನ್ನಡದ ಬಗ್ಗೆ ರಿಸರ್ಚ್ ಮಾಡೋಕ್ಕೋಸ್ಕರ ಇವೆಲ್ಲ ಮಾಡಿರೋದಲ್ಲ ಸರ್. ಯಾಕೆ ಇವರೆಲ್ಲ ಯಾಕೆ ಮಾತಾಡ್ತಾ ಇಲ್ಲ? ಮಹೇಶ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ಬೀಂಗ್ ಎ ಚೇರ್ಮನ್, ಪ್ರೆಸಿಡೆಂಟ್ ಚೇರ್ಮನ್ ಮಾತಾಡಬೇಕು ಸರ್ ಅವರೆಲ್ಲ. ಆಮೇಲೆ ದಾಖಲೆ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ನಿಮ್ಮನ್ನ ಅಕಾಡೆಮಿಗಳಿಗೆ ಮಾಡೋದು. ಯಾರೋ ಆಟ ಓಡಿಸೋನು ಪಾಪ ಅವ್ನಿಗೆ ಸರಿ, ಅವ್ನು ಜ್ಞಾನ ಎಷ್ಟಿರ್ತದೆ ಅಷ್ಟೇ ಇರ್ತದೆ. ಆಟ ಓಡಿಸೋನು, ಟೆಂಪೋ ಓಡಿಸೋನು, ಕನ್ನಡದ ಬಗ್ಗೆ ಅಭಿಮಾನ ಇರ್ತದೆ. ಬಟ್ ಇಂಟೆಲೆಕ್ಚುಯಲ್ ಜ್ಞಾನ ಅಂತಂದ್ರೆ ಈ ಅಕಾಡೆಮಿಗಳಲ್ಲಿ ಸಾಹಿತ್ಯಗಾರರು, ಹಿಸ್ಟೋರಿಯನ್ಸು, ಸರ್ಕಾರ ಸರ್ ಈಗಲಾರು ಅಲ್ಲೆಲ್ಲೋ ಫಂಕ್ಷನ್ ಮಾಡೋಕ್ಕೆ 20 ಕೋಟಿ 5 ಕೋಟಿ 6 ಕೋಟಿ ಅಂತ ಕಿತ್ತಾಡ್ತಾರೆ ಇವರು. ಸರ್ ಕನ್ನಡದ ರಿಸರ್ಚ್ ಬಗ್ಗೆ, ಕನ್ನಡದ ಒರಿಜಿನ್ ಬಗ್ಗೆ, ಕನ್ನಡದ ಹಿಸ್ಟಾರಿಕಲ್ ಈವೆಂಟ್ಸ್ ಬಗ್ಗೆ ಸರ್ ಎಲ್ಲಿ ದಾಖಲೆ ಇದೆ? ಯಾರ್ದು ಫೇಲ್ಯೂರ್ ಇದು? ಅಂಡ್ ಇಟ್ ಈಸ್ ಅ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್ಗೆ ನಾವು ಕ್ಯಾಕಸ್ ಬುಕ್ ಒಗಿಬೇಕು. ಒಬ್ಬ ಅವಮಾನ ಮಾಡ್ತಾ ಇದ್ದಾನೆ ಅನ್ನೋದು ಎಷ್ಟು ಮಟ್ಟಿಗೆ ನಿಕೃಷ್ಟನೋ, ಬೇಜಾರು. ಅದಕ್ಕೆ ದಾಖಲೆ ಇಲ್ಲ ಅಂತ ಹೇಳೋದು ಕೂಡ ಅಷ್ಟೇ ಬೇಜಾರು. ದಟ್ಸ್ ಅವರ್ ವೀಕ್ನೆಸ್. ದಾಖಲೆ ಇದ್ದಿದ್ರೆ ಬಿಡುಗಡೆ ಮಾಡ್ಬೋದಾಯ್ತಲ್ಲ. ಡಿ.ಕೆ. ಶಿವಕುಮಾರ್ ಎಲ್ಲ ಅದಕ್ಕೆ ಕುಮಾರಸ್ವಾಮಿ ವಿಚಾರ ಬಂದಾಗ ಹಿಟ್ ಅಂಡ್ ರನ್ ಅಂತಾರೆ. ಇವು ಸರ್ಕಾರ ಹಿಟ್ ಅಂಡ್ ರನ್ ಅಂತಾನೆ. ಇಂಥ ವಿಚಾರ ಬಂದಾಗ ಸರ್ಕಾರ ಯಾಕೆ ನುಂಚ್ಕೊಂತದೆ? ಅಕಾಡೆಮಿಗಳು ಯಾಕೆ ನುಂಚ್ಕೊಳ್ತಾ ಇದೆ? ಹಿಸ್ಟೋರಿಯನ್ಸ್ ಯಾಕೆ ನುಂಚ್ಕೊಂತಾ ಇದ್ದಾರೆ? ಆಮೇಲೆ ಇಷ್ಟಕ್ಕೂ ಯಾಕೆ ಮಾಡಿಲ್ಲ ದಾಖಲೆ? ಸರ್ 2 ದಾಖಲೆ ತುಂಬಾ ಇಂಪಾರ್ಟೆಂಟು ಸರ್. 12ನೇ ಶತಮಾನದ ಬಸವಣ್ಣವರ ವಿಚಾರ ತೆಗೆದಾಗ ಸರ್ ದಿಸ್ ಎ ಹ್ಯೂಜ್ ಡಾಕ್ಯುಮೆಂಟ್ರಿ. ಯಾಕಂದ್ರೆ ಇಂಟೆಲೆಕ್ಚುಯಲ್ ಅವ್ರು ಸರ್ ಅಲ್ಲ, ಅಲ್ಲಮ ಪ್ರಭು ಆಗಿರ್ಬೋದು, ಅಕ್ಕಮ್ಮ ದೇವಿ ಆಗಿರ್ಬೋದು, ಒಂದು ದೊಡ್ಡ ಇಂಟೆಲೆಕ್ಚುಯಲ್ ಮೂಮೆಂಟೇ ಆಯ್ತಲ್ಲಿ. ಸರ್ ದಾಖಲೆ ಸೃಷ್ಟಿ ಆಗಿದೆ. ಸರ್ ಎಷ್ಟೋ ವಿಚಾರಗಳು ದಾಖಲೆ ಆಗಿಲ್ಲ. ಕನ್ನಡ ಯಾಕೆ ದಾಖಲೆ ಆಗಿಲ್ಲ ಅಂತಂದ್ರೆ, ನೀವು ಬಂದಂತ ಸರ್ಕಾರಗಳು ಬರೀ ಅಕಾಡೆಮಿಗಳಲ್ಲಿ ಅಲ್ಲಿ ಹೋಗಿ ಚಪ್ಪಾಳೆ ಓಡಿಸೋದು, ಭಾಷಣಗಳು ಮಾಡೋದು ಮಾಡ್ಕೊಂಬಂದ್ರೆ ಹೊರತು ಸರ್ ರಿಸರ್ಚ್ ಓರಿಯೆಂಟೆಡ್ ಆಗಿ ಕನ್ನಡ ಎಲ್ಲಿಂದ ಬಂತು, ಹೆಂಗ್ ನಡ್ಕೊಂಡ್ ಬಂತು ಅಂತ ಸರ್ ರೆಕಾರ್ಡ್ಸ್ ಮಾಡೋದ್ರಲ್ಲಿ
ಸರ್ಕಾರಗಳು ಫೇಲ್ಯೂರ್ ಆಗಿದೆ, ಮತ್ತೆ ಅದಕ್ಕೆ ಬಂದಂತ ಅಕಾಡೆಮಿಷಿಯನ್ಸ್ ಕೂಡ ಫೇಲ್ಯೂರ್ ಆಗಿದ್ದಾರೆ. ಮಹೇಶ್ ಜೋಶಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅನ್ನೋದು ಗೊತ್ತಿಲ್ಲ, ಅಲ್ಲೆಲ್ಲೋ ಹೋಗಿ ಫಂಕ್ಷನ್ ಮಾಡೋದು. ಸರ್ ಅಲ್ಲಿ ಹಿಸ್ಟೋರಿಯನ್ಸೇ ಆಗಿರ್ಬೋದು, ಅಲ್ಲಿ ಸಾಹಿತಿಗಾರರಾಗಿರ್ಬೋದು, ಕವಿಗಳೇ ಆಗಿರ್ಬೋದು, ಕೇಳಬೇಕು ಸರ್ ಎಲ್ಲಿಂದ ಬಂತು, ತನಿಖೆ ಮಾಡ್ಸಕ್ಕೆ ಬಜೆಟ್ ಮಾಡಿ ಅಂತ ಸರ್ಕಾರ ಕೇಳಬೇಕು. ಸರ್ಕಾರಗಳು ಅದನ್ನ ಬಜೆಟ್ ಕೊಡಬೇಕು, ಇವ್ರು ಅದನ್ನ ತನಿಖೆ ಮಾಡಿಸ್ಬೇಕು, ಒಂದು ಡಾಕ್ಯುಮೆಂಟ್ ಮಾಡಬೇಕು. ಕಮಲ್ ಹಾಸನ್ ಅಂತವ್ರು ಮಾತಾಡಿದಾಗ ನೋಡ್ರಪ್ಪ ಇದು ದಾಖಲೆ ಇದೆ ಅಂತ ತೋರಿಸ್ಬೇಕು ಸರ್. ಸರ್ ನಮ್ಮ ಹತ್ರ ದಾಖಲೆನೇ ಇಲ್ಲ. ಸುಮ್ಮನೆ ಬಾಯಿನಲ್ಲಿ ನಮ್ಮ ಕನ್ನಡ ಬಗ್ಗೆ ಹಿಂಗೆ ಮಾತಾಡ್ಬಿಟ್ಟು ಅವ್ನು ಮಾತಾಡ್ತಾವನೆ ಅಂತಂದ್ರೆ ದಾಖಲೆ ಇಟ್ಕೊಂಡು ಯಾವನಾದ್ರೂ ಮಾತಾಡ್ತಾ ಇದ್ದಾರಾ? ಅಥವಾ ನಮ್ಮ ಹತ್ರ ಯಾರ ಅಥೆಂಟಿಕೇಟ್ ಡಾಕ್ಯುಮೆಂಟ್ ಇದೆಯಾ? ನನ್ನ ಹತ್ರ ಅಂತೂ ಇಲ್ಲ. ಸರ್ಕಾರದ ಬಳಿ ಇಲ್ಲ ಅಂತಂದ್ರೆ ಈಗಲಾದ್ರೂ ಸರ್ ಕಮಲ್ ಹಾಸನ್ ಆಡಿರೋ ಮಾತು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ಈಗಲಾದ್ರೂ ಸ್ವಾಭಿಮಾನವನ್ನ ಚೆಕ್ ಮಾಡ್ಕೊಬೇಕು ನಾವು ದಾಖಲೆ ರೂಪದಲ್ಲಿ. ಸರ್ ಈಗಲೂ ಒಬ್ಬ CM ಮಾತಾಡಿಲ್ಲ, ಒಬ್ಬ DK ಶಿವಕುಮಾರ್ ಮಾತಾಡಿಲ್ಲ. ಇಲ್ಲ, ಅದಕ್ಕೆ ನಾವು ವಿ ವಿಲ್ ಹ್ಯಾವ್ ಅವರ್ ಓನ್ ರಿಸರ್ಚ್ ಟೀಮ್, ದಾಖಲೆನ ಹುಡುಕ್ಸ್ತೀವಿ, ಮಾಡಿದೀವಿ, ಇದ್ರ ಒರಿಜಿನ್ ಕಂಡುಹಿಡಿದೀವಿ, ನಮ್ಗೆ ಕನ್ನಡಕ್ಕೆ ಅವಮಾನ ಆಗದೆ ನೋಡ್ಕಂತೀವಿ ಅಂತ ಒಬ್ಬ CM ಡೆಪ್ಯೂಟಿ CM ಇಲ್ಲೂ ಹೇಳಿಲ್ಲಲ್ಲ ಸರ್. ಅಂದ್ರೆ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಟೈಮ್ ಪಾಸ್ ಮಾಡೋದ? ಬೆಲೆ ಏರಿಕೆನ ಮುಚ್ಚಕ್ಕೆ ಏನಾದ್ರು ತಂತ್ರ ಮಾಡ್ತಾವ್ರ ಈ ಕನ್ನಡ ಅನ್ನೋದು ಇಟ್ಕೊಂಡು? ಈ ರೈತರ ಆತ್ಮಹತ್ಯೆನ ಮುಚ್ಚಕ್ಕೆ ಏನಾದ್ರು ತಂತ್ರ ಮಾಡ್ತಾವ್ರ? ಇದು ಪೊಲಿಟಿಷಿಯನ್ಸ್ ಇದನ್ನು ಮಾಡ್ತಾರೆ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಒಳ್ಳೇದಾಯ್ತು ಅಂತಾರೆ. ಹೆಂಗೆ ಏನೇಳಿ ಆ ಮಂಗಳೂರಲ್ಲಿ ಬಿದ್ದರೆ ಹೆಣಗಳನ್ನ ಮರೆಯಕ್ಕೆ ಜನಗಳಿಗೆ ಇದೊಂದು ಟಾಪಿಕ್ ಇಟ್ಕೊಂತಾರೆ. ಸರ್ ಇದನ್ನ ಮರ್ಸಕ್ಕೆ ಅಥವಾ ಮುಲಾಮ್ ಹಾಕೋ ಅಂತ ಕ್ರೀಮ್ ಆಗಬಾರ್ದು ಇಂಥ ಇಶ್ಯೂಗಳು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ. 500 ವರ್ಷಗಳ ಹಿಂದೆ ಕೆಂಪೇಗೌಡರ ವಿಚಾರದಲ್ಲೂ ಕೂಡ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಮಾಡಿ ರಿಸರ್ಚ್ ಅಂತಂದ್ರೆ 10 ವರ್ಷ ಆಯಿತು. ಕೆಂಪೇಗೌಡರ ಬಗ್ಗೆ ಸಗಣಿನೂ ಕೂಡ ಏನೂ ಮಾಡಿಲ್ಲ ಅವರು. ಸರ್ ಇಂಥ ಐತಿಹಾಸಿಕ ನಾಯಕರ ಬಗ್ಗೆ, ಭಾಷೆಯ ಬಗ್ಗೆ ನಮ್ಮದೇ ಆದಂಥ ಕೇಂದ್ರೀಕೃತ ಡಾಕ್ಯುಮೆಂಟ್ಗಳನ್ನ ಇಟ್ಕೊಬೇಕು ಸರ್ ನಾವು. ಅದಕ್ಕೆ ರಿಸರ್ಚ್ ಆಗಬೇಕಾಗಿದೆ, ಅದಕ್ಕೆ ಸರ್ಕಾರ ಫಂಡ್ಸ್ ರಿಲೀಸ್ ಮಾಡಬೇಕಾಗಿದೆ. ಅಕಾಡೆಮಿಗಳವರು ಮತ್ತು ಅಕಾಡೆಮಿಗೆ ಹೊಂದಿರೋರಂತರು ಇಂಟೆಲೆಕ್ಚುಯಲ್ಸು ಅದನ್ನು ಸೇರ್ಕೊಂಡು ಅದನ್ನು ರಿಸರ್ಚ್ ಮಾಡಿ. ಸರ್ ಎಲ್ಲ ಯೂನಿವರ್ಸಿಟಿಯಲ್ಲೂ ಡಾಕ್ಟರೇಟ್ಗಳು ಕೊಡ್ತಾರೆ. ಏನು ಸಗಣಿ ಕಿಸ್ದಿದ್ದೀರಾ ನೀವು? ಸೊ ಇದಕ್ಕೆ ಯಾಕೆ ಡಾಕ್ಟರೇಟ್, ಇದಕ್ಕೆ ಯಾಕೆ ರಿಸರ್ಚ್ ಆಗಿಲ್ಲ? ಯಾಕೆ ಇದಕ್ಕೆ ರಿಸರ್ಚ್ ಮಾಡೋಕ್ಕೆ ಸಿದ್ದರಾಮಯ್ಯನೇ ಆಗಿರ್ಬೋದು, ಅಥವಾ ಕುಮಾರಸ್ವಾಮಿನೇ ಆಗಿರ್ಬೋದು, ಬೊಮ್ಮಾಯಿನೇ ಆಗಿರ್ಬೋದು, ಕನ್ನಡದ ಬಗ್ಗೆ ನಿಜವಾಗ್ಲೂ ಬಾವುಟ ನವೆಂಬರ್ 1ಕ್ಕೆ ಒಂದು ಬಾವುಟ ಆರಿಸ್ಬಿಟ್ಟು ಎದುರೋಗ್ಬಿಟ್ರೆ ನೀವು ಸರ್ ಏನು ಮಾಡಿದಿರಾ? ಸರ್ ಇದ್ರ ಫೇಲ್ಯೂರ್ಸು ನಾವು ಓಟ್ ಹಾಕಿ ಬಂದಂಥ ಸರ್ಕಾರಗಳಲ್ವ ಸರ್? ಕಮಲ್ ಹಾಸನ್ ಇಷ್ಟು ನಿಕೃಷ್ಟವಾಗಿ ಅಳ್ತಾ ಇದ್ದಾನೆ ಅಂತಂದ್ರೆ ಸರ್ ಕಾರಣ ಯಾರು ಅದಕ್ಕೆ? ವಿ ಡೋಂಟ್ ಹ್ಯಾವ್ ಡಾಕ್ಯುಮೆಂಟ್ಸ್. ಅಂದ್ರೆ ಇವ್ರು ಸರಿಯಾಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಮಾಡಿ ಒಂದು ಡಾಕ್ಯುಮೆಂಟ್ ಇದ್ದಿದ್ರೆ ತಗೊಳ್ಳೋ ಮುಖದ ಮೇಲೆ ಹಿಂಗೆ ಬಿಸಾಕ್ಬೋದಾಗಿತ್ತಲ್ಲ, ತಗೊಳ್ಳೋ ಕಮಲ್ ಹಾಸನ್ ಅಂತ ಬಿಸಾಕ್ಬೋದಾಗಿತ್ತಲ್ಲ. ರಚಿತರಾಮ ಮಾತಾಡೋದೆ ಕನ್ನಡ ಬಗ್ಗೆ ಕರೆಕ್ಟ್ ಡಾಕ್ಯುಮೆಂಟ್ ಇಲ್ಲಿದೆ, ಯಾರು ಮಾಡ್ಬೇಕು? ನಾನು ಮಾಡೋಕ್ಕಾಗತ್ತಾ? ರಚಿತರಾಮ್ ಮಾಡೋಕ್ಕಾಗತ್ತಾ? ಈಗ ಪಾಪ ಅವ್ನು ಯಾರು ಆಟೋ ಡ್ರೈವರು ಕಿರ್ಚಾಡ್ತಾರಲ್ಲ, ಹೋಗಿ ಪ್ರೊಟೆಸ್ಟ್ ಮಾಡ್ಕೊಂಡು ಪಾಪ ಅಭಿಮಾನ ಕಿರ್ಚಾಡೋ ತಪ್ಪಿಲ್ಲ. ಬಟ್ ಇದಕ್ಕೆ ಬೇಕಾದ ದಾಖಲೆ ಯಾರು ಕೊಡ್ತಾರೆ ಸರ್? ಆಟೋ ಡ್ರೈವರ್ ಕೊಡೋಕ್ಕಾಗತ್ತಾ? ರಚಿತರಾಮ್ ಕೊಡೋಕ್ಕಾಗತ್ತಾ? ನಾನು ಕೊಡೋಕ್ಕಾಗತ್ತಾ? ಹಿಸ್ಟಾರಿಕಲ್ ಇವೆಂಟ್ನ ರೆಕಾರ್ಡ್ ಮಾಡಿ ರಿಸರ್ಚ್ ಮಾಡಿ ಅಥೆಂಟಿಕೇಟೆಡ್ ಆಗಿ ಅಪ್ರೂವಲ್ ಮಾಡಬೇಕಾದ್ರು ಸರ್ಕಾರ ಕೆಲಸ. ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ. ಈಗ ಅವ್ರೇನು ಹೇಳ್ತಾ ಇದ್ದಾರೆ, ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಏನಿದೆ ಅಲ್ಲಿ ಮಿಕ್ಸ್ಡ್ ಭಾಷೆ ಇದೆ, ಅವರೇ ಹೇಳ್ತಾರೆ. ಸೊ ಕಾರಣ ಏನು? ಅವರಿಂದ ಬಂದಿಲ್ಲ ಅನ್ನೋದಾದ್ರೆ ನಮ್ಮ ಹತ್ರ ಏನು ದಾಖಲೆ ಇದೆ? ಸೊ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಸರ್. ಇದನ್ನ ಸುಮ್ಮನೆ ಸರ್ ಏನೋ ತಮ್ಮ ನಿಷ್ಠೆನ ಕನ್ನಡಕ್ಕೆ ಸರ್ ನಾವು ಮಾತಾಡಿಲ್ಲ ಅಂದ್ರೆ ನಿಷ್ಠೆ ಇಲ್ಲ ಅಂತಲ್ಲ. ನಮಗೆ ಆ ಹೀರೋಯಿಸಮ್ ಕನ್ನಡದ ಬಗ್ಗೆ ಯಾವಾಗಲೂ ಇದ್ದೇ ಇರ್ತದೆ. ಬೇಜಾರೇನು ಅಂತಂದರೆ ಕೆಂಪೇಗೌಡರು ಈ ಕರ್ನಾಟಕದ ಬೆಂಗಳೂರು ಸಿಟಿನ ಕೊಟ್ಟು ಓದಂಥವ್ರು, ಅವ್ರ ಬಗ್ಗೆನೂ ದಾಖಲೆಗಳಿಲ್ಲ. ಸೊ ದಾಖಲೆಗಳನ್ನು ತನಿಖೆ ಮಾಡಿ ಅಟ್ಲೀಸ್ಟ್ ರಿಸರ್ಚ್ ಮಾಡಿ ಈಗಲಾರು ಮಾಡಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಇಟ್ಸ್ ಎ ಫೇಲ್ಯೂರ್ ಆಫ್ ಸರ್ಕಾರ ಸರ್. DK ಶಿವಕುಮಾರ ಏನು ಹೇಮಾವತಿ ನೀರು ತಗೊಂಬಂತಿ ಅಂತಾನೆ, ಕನ್ನಡ ಇಲ್ಲಿಂದ ಬಂತು ಅಂತ ಒಬ್ಬ ಕೇಳಿದ್ರೆ ನಮ್ಮ ಹತ್ರ ದಾಖಲೆ ಇಲ್ಲ. ಇಂಥ ರಾಜಕಾರಣಿಗಳು ಬಂದಿರೋದಿಂದನೇ ಅಂತಾರೆ ಸರ್ ನಾವು ಅವಮಾನಗಳನ್ನು ಅನುಭವಿಸ್ತಾ ಇರೋದು. ಇಂಟೆಲೆಕ್ಚುಲಿ ವಿ ಆರ್ ನಾಟ್ ಇಕ್ವಿಪ್ಡ್. ಬಟ್ ತಮಿಳ್ನಾಡು ಆ ಥರ ಅಲ್ಲ ಸರ್, ಅವ್ರು ಪ್ರಾಣ ಕೊಡ್ತಾರೆ, ಹೇಳ್ತಾರೆ ಇಲ್ಲ ನಮ್ದು ಇತಿಹಾಸ ಇದೆ ಅಂತ. ಸರ್ ಅಲ್ಲಿ ನಿಮಗೆ ಸರ್ನೇಮ್ಗಳು ಸಿಕ್ಕಲ್ಲ, ನಿಮಗೆ ಅಲ್ಲಿ ಹೋಗಿ ಬೇಕಾದ್ರೆ ಸರ್ನೇಮ್ಗಳು ಸಿಕ್ಕಲ್ಲ ನಿಮಗೆ. ಆಮೇಲೆ ತಮಿಳು ಅವ್ನು ಸಾಬಿ ಆಗಿರಲಿ, ಕ್ರಿಶ್ಚಿಯನ್ಸ್ ಆಗಿರಲಿ, ಫಾರಿನರ್ ಆಗಿರಲಿ, ತಮಿಳ್ ಮಾತಾಡ್ತಾನೆ ಸರ್. ಭಾಷಾಭಿಮಾನ ದೊಡ್ಡ ಮಟ್ಟದಲ್ಲಿದೆ, ಹಂಗನ್ಬಿಟ್ಟು ಇಲ್ಲ ಅಂತ ಹೇಳ್ತಲ್ಲ ನಾನು. ಸರ್ ಅವ್ರ ಮಟ್ಟಿಗೆ ನಾವು ಬೆಳೆಸ್ಕೊಂಡು ಅವ್ರಿಗಿಂತ ಹೆಚ್ಚಾಗಿ ಬೆಳೆಸ್ಕೊಳ್ಳೋಣ ನಾವು. ಇಲ್ಲಿಂದ ಬಂತು ಬೇಡ, ಅಲ್ಲಿಂದ ಬಂದಿಲ್ಲ, ಎಲ್ಲಿಂದ ಬಂತು ಕನ್ನಡ ಹೇಳಿ ಸರ್. ಇವರು ಸರ್ಕಾರ ಹೇಳಲ್ಲ ಸರ್. ಆ ತನಿಖೆ ಮಾಡೋನಿಗೆ ದುಡ್ಡು ಕೊಡಲ್ಲ, ಅವರು ಸ್ಯಾಂಕ್ಷನ್ಸ್ ಕೊಡಲ್ಲ. ಅಕಾಡೆಮಿಗಳನ್ನ ರಾಜಕೀಯ ಪ್ಲಾಟ್ಫಾರ್ಮ್ಗಳು ಕನ್ವರ್ಟ್ ಮಾಡಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಏನೋ ಮಹೇಶ್ ಜೋಶಿ ಸರ್, ಅದೆಲ್ಲ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಆಗ್ಬಿಟ್ಟಿದೆ. ರಿಸರ್ಚೇ ಆಗಲ್ಲ ಸರ್. ರಿಸರ್ಚ್ ಅವ್ರಿಗೆ ಅಲ್ಲಿ ಬೆಲೆನೇ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಅಂತ ಮಾಡ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ ಸೂರ್ಯಮುಖನ್ ಅವ್ರ ಅಪ್ಪನೇ ಸರ್. ಏನು ಮಾಡ್ತಾವ್ರು ಇವರೆಲ್ಲ? ಸುಮ್ಮನೆ ಅಲ್ಲಿ ಹೋಗಿ ಕೂತ್ಕೊಂಡು ಕಾರು ಫೆಸಿಲಿಟಿಗಳು ತಗೊಂಡು. ಸೊ ದರ್ ಇಸ್ ನೋ ಆಕ್ಚುಯಲ್ ವರ್ಕ್ ಡನ್ ಬೈ ದಿಸ್ ಸಚ್ ಅಕಾಡೆಮೀಸ್ ಆಗಿರ್ಬೋದು, ಆ ಸಂಬಂಧಪಟ್ಟಂಥ ಭಾಷಾ ಅಕಾಡೆಮಿಗಳಾಗಿರ್ಬೋದು, ಕೌನ್ಸಿಲ್ಸ್ ಆಗಿರ್ಬೋದು, ಪರಿಷತ್ಗಳಾಗಿರ್ಬೋದು, ತಮ್ಮ ಕೆಲಸ ಮಾಡಿದರೆ ಸರ್ ಕಮಲ್ ಹಾಸನ್ ಅಂತರ ಹತ್ರ ನಾವು ಅವಮಾನ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ ಸರ್. ಮಕ್ಕದ ಮೇಲೆ ಹಿಂಗೆ ಬಿಸಾಕ್ಬೋದಾಗಿತ್ತು, ಹಿಂಗೆ ತಗೊಂಬ ಕಮಲ್ ಅಂತ ಹಿಂಗೆ ಬಿಸಾಕ್ಬೋದಾಗಿತ್ತು ಸರ್. ನಮ್ಮ ಯಾರೋ ಹೇಳ್ತಾನೆ ಹಾಸನದವನು ಕೊಂಗ ಅಂತ. ಸರ್ ವೈಯಕ್ತಿಕ ಟೀಕೆ ಬೇಡ.
ಡಾಕ್ಯುಮೆಂಟಿಗೆ ಮಾಡೋಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಇವತ್ತು ಕೂಡ ಕೆಪಾಸಿಟಿ ಇಲ್ಲ ಸರ್. ನಾನು ರಚಿತಾರಾಮ್ಗೂ ಅದನ್ನೇ ಹೇಳೋದು, ಜಗ್ಗೇಶನ್ಗೂ ಅದನ್ನೇ ಹೇಳೋದು, ಈ ಪಾಪ ಕನ್ನಡ ಬರೋ ಹೋರಾಟಕ್ಕೆ ಅವ್ರಿಗೆಲ್ಲ ಹೇಳೋದಂತೆ, ಸರ್ಕಾರಕ್ಕೆ ಕೇಳಿ ನಮ್ಮ ಕನ್ನಡದನ್ನ ಡಾಕ್ಯುಮೆಂಟ್ ಆಗಿದೆಯಾ, ಒರಿಜಿನಲ್ ಡಾಕ್ಯುಮೆಂಟ್ ಆಗಿದೆಯಾ, ಇತಿಹಾಸ ಡಾಕ್ಯುಮೆಂಟ್ ಆಗಿದೆಯಾ, ಅದ್ರ ಮೇಲೆ ತನಿಖೆ ಆಗಿದೆಯಾ, ರಿಸರ್ಚ್ ಆಗಿದೆಯಾ, ಆ ರಿಸರ್ಚ್ ಡಾಕ್ಯುಮೆಂಟು ವ್ಯಾಲಿಡಾ ಕೊಡಲಿ ಸರ್. ನಾವು ಮುಖದ ಮೇಲೆ ಹಿಂಗೆ ಬಿಸಾಕ್ಬೋದು ಸರ್. ಈ ಕೆಲಸ ಆಗಬೇಕೇ ಹೊರತು ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಹೇಳ್ತಾರೆ, ತೆವಳಿಗೆ ಬಡ್ಕಣಂಗೆ ಆಗಬಾರ್ದು ಸರ್. ನಾವು ವಿಲ್ ಬಿಕಮ್ ಮೋರ್ ಚೀಪ್. ಇವತ್ತು ಕೂಡ ಡಾಕ್ಯುಮೆಂಟ್ ಮಾಡಿಲ್ಲ ಅಂತಂದರೆ ಕನ್ನಡಕ್ಕೆ ಕನ್ನಡ ದ್ರೋಹಿಗಳಿವರಲ್ಲ, ಈ ಸರ್ಕಾರ ಆಗಿರ್ಬೋದು, ಅಕಾಡೆಮಿಗಳಾಗಿರ್ಬೋದು, ಅಥವಾ ಸರ್ಕಾರ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ದ್ರೋಹ ಸರ್.